ನಮಸ್ತೆ, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರನ? ನಾವಂತೂ ಆರಾಮದ ನೋಡ್ರಿ. ನೀವು ಹೆಂಗಿದ್ದೀರಿ ಅನ್ನೋದ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಕೇಳಿಸ್ತಿರ್ಬೋದು ಪಕ್ಷಿ ಸೌಂಡ ನೋಡ್ರಿ, ಎಷ್ಟು ಚಂದ ಸೌಂಡ್ ಮಾಡತ್ತವು. ನಮಗೆ ಮುಂಜಾನೆ ಎಚ್ಚರಿಕಾಗೋದಂದ್ರೆ ಈ ಸೌಂಡದಿಂದನೇ ಎಚ್ಚರಿಕಾಗಿಬಿಡ್ತೈತಿ. ಇನ್ನು ಡೈರೆಕ್ಟ್ ಸೂರ್ಯನ ಕಿರಣ ನಮ್ಮ ಮನ್ಯಾಗ ಬರ್ತಾವು, ಕೆಳಗ ಮ್ಯಾಗ ಎರಡೂ ಕಡೆ ಬರ್ತಾವು. ವೇದಾಂತ್ ಸ್ಕೂಲ ರಜೆ ಬಂದಾಗಿಂದ ವೇದಾನ ಪೂಜೆ ಮಾಡತ್ತಿದ್ಳು. ಆದರೆ ಇವತ್ತು ನಾ ಪೂಜೆ ಮಾಡಾಕ್ತೇನು, ಯಾಕಂದ್ರೆ ಸ್ವಲ್ಪ ಅಲ್ಲಿದಲ್ಲಿ ಇಡ್ತಾಳೆ ವೇದ ವಸ್ತುಗಳೆಲ್ಲ ನೀಟಾಗಿ ಇಡಂಗಿಲ್ಲ. ಹೀಗಾಗಿ ಪೂಜೆ ಇವತ್ತು ನಾನ ಮಾಡ್ತೇನು. ನೀ ಏನು ಮಾಡೋದು ಬೇಡ ಅಂತ ಹೇಳನಕ್ಕಿಗೆ. ಇನ್ನೊಂದಂದ್ರೆ ಸ್ವಲ್ಪ ಪೂಜಾ ರೂಮ್ ಎಲ್ಲ ಸ್ವಚ್ಛ ಮಾಡ್ಕೋದಿತ್ತು ನನಗೆ. ಹೀಗಾಗಿ ಅವಳಿಗೇನು ಸ್ವಚ್ಛ ಆಗಂಗಿಲ್ಲ ಕ್ಲೀನ. ಹೀಗಾಗಿ ನಾನೇ ಮಾಡ್ಕೋತೀನಿ. ಇವತ್ತೇನು ಪೂಜೆ ಮಾಡೋದು ಬೇಡ ಅಂತ ಹೇಳಿದ್ನಿ. ಸುಟಿ ಇದ್ದಾಗ ಸ್ವಲ್ಪ ಹುಡುಗರಿಗೆ ಕೆಲಸ ಹಚ್ಬೇಕಾಗ್ತೈತಿ. ಇಲ್ಲಾದ್ರೆ ಟಿ ವಿ ಮೊಬೈಲ್ದಾಗ ಬ್ಯುಸಿ ಆಗಿಬಿಡ್ತಾರೋ. ಸ್ವಲ್ಪ ಏನಾರೇ ನಡು ಅವರಿಗೆ ಕೆಲಸ ಹೇಳಬೇಕಾಗ್ತೈತಿ. ಇಲ್ಲ ಎಲ್ಲ ನಾನೇ ಮಾಡ್ತೀನಿ, ನೀ ಏನು ಮಾಡೋದು ಬೇಡ ಹಂಗೆ ಕೊಂಡು ಅನ್ನೋಕ್ಕೂ ಬರೋಂಗಿಲ್ಲ. ಏನರ ಹೇಳ್ಕೊಡ್ಬೇಕಾಗ್ತೈತಿ. ತಿಳಿಸಿ ನಾವು ಹೇಳಿ ಅವ್ರ ಕಡೆ ಕೆಲಸ ಮಾಡಿಸ್ಕೋಬೇಕಾಗ್ತೈತಿ. ಹೀಗಾಗಿ ಅದ್ರೊಳಗಂತೂ ನಾವು ವೇದಾಂತ ಏನು ಹೇಳೋದಿಲ್ಲ, ಎಲ್ಲ ಕೆಲಸ ಮಾಡ್ಕೋತಾಳು. ಇವತ್ತಿನ ಪೂಜೆ ಅಂತೂ ನನ್ನ ಕಡೆಯಿಂದ ಆಯಿತು. ಇನ್ನು ನಡೀರಿ, ಇನ್ನು ಸ್ವಲ್ಪ ಕಿಚನ್ ಕಡೆ ಹೋಗಿ ಕಿಚನ್ದು ಏನೇನು ಕೆಲಸ ಐತೆಲ್ಲ ಮಾಡ್ಕೊನು. ನಮ್ಮ ವೇದ ನೋಡಿ 2 ದಿವಸ ಆಯಿತು ಬಾರ್ಬಿದ ವಿಡಿಯೋ ನೋಡಾತಳು. ಅದರ ಹಂಗೆ ಮನೆ ತಯಾರು ಮಾಡ್ಬೇಕತ್ತ ಟ್ರೈ ಮಾಡತ್ತಳು. ಬಟ್ ಅಕ್ಕಿಗೆ ಆಗವತ್ತು. ಇಲ್ಲಿದ ಎಲ್ಲ ಕಡೆಯಿಂದ ರಟ್ಟು ತಂದು ಅದನ್ನು ಟ್ರೈ ಮಾಡತ್ತಳು. ಯುಗಾದಿ ಹಬ್ಬದ ದಿನ ವೇದಾಗ ನಾವು ಮೂಗು ಚುಚ್ಕೊಂಬಂದಿದ್ದು. ಇನ್ನು ಅದು ಸ್ವಲ್ಪ ನೋವು ಅದು ಆಗಬಾರ್ದು ಮತ್ತು ಗುತ್ತಿ ಬೆಳಿಬಾರ್ದಂದ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿನ ಹಚ್ತಾರೆ. ಅದು ವೇದಾಗ ಈಗ 8 ದಿನ ಆಯಿತು ಅದನ್ನ ಹಚ್ಚಾಕ್ತಾನೆ ಕಂಟಿನ್ಯೂ. ಅದು ಮತ್ತು ಬಿಸಿ ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಹಚ್ತಂದ್ರೆ ಯಾವುದೇ ನೋವು ಮತ್ತು ಗುತ್ತಿ ಅಂತಾರೆ ನೋಡ್ರಿ, ಅದನ್ನು ಬೆಳೆಯಂಗಿಲ್ಲದ. ಇಲ್ಲಾಂದ್ರೆ ನೀವು ಹಂಗೆ ಬಿಟ್ರಂದ್ರೂ ಒಬ್ರೊಬ್ರಿಗಂತೂ ಆಗಂಗಿಲ್ಲ, ಒಬ್ರೊಬ್ರಿಗೆ ನೋವು ಆಗ್ತೈತಿ. ನೋವು ಆಗಬಾರ್ದಂತ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ ಹಚ್ತಾರೆ. ನಡೀರಿ ಇವತ್ತಿಂದ ನಾಷ್ಟಾ ತಯಾರು ಮಾಡೋನು. ಏನರ ಅರ್ಜೆಂಟ್ ಇದ್ದಾಗ ಯಾವುದೂ ಕೆಲಸ ಕ್ವಿಕ್ ಆಗಂಗಿಲ್ಲ. ಅದಕ್ಕಾಗಿ ನಾವು ಮುಂಚೆ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕಾಗ್ತೈತಿ. ಹೀಗಾಗಿ ನಾ ಇವತ್ತು ಶಾವ್ಗೆ ಮುಗಿದಿದ್ದು ನಾನು ಹುರಿದಿದ್ದು ಅದನ್ನು ಹುರ್ಕೋಗ್ತೇನೆ. ಇನ್ನು ಅದನ್ನು ನಾವು ಶಾವ್ಗೆ ಮಾಡೋಕ್ಕಾಗಲಿ ಪಾಯಸ ಮಾಡೋಕ್ಕಾಗಲಿ ಎರಡಕ್ಕೂ ಯೂಸ್ ಆಗ್ತೈತದ. ಓವನ್ ಯೂಸ್ ಮಾಡ್ತಾನೆ ಅದಕ್ಕೆ. ಇಲ್ಲ ಹಂಗೆ ಕಡೆದಾಗ ನಾವು ಚೆಂದಂಗೆ ಹುರ್ಕೊಂಡು ಅದನ್ನು ಸ್ಟೋರ್ ಮಾಡಿ ಇಡ್ಬೋದು. ಆದರೆ ಟೈಮ್ ಸುಮ್ಮ ವೇಸ್ಟ್ ಆಗ್ತೈತಿ, ಅದ್ರ ಜೊತೆ ಗ್ಯಾಸು ವೇಸ್ಟ್ ಆಗ್ತೈತಿ ಅನ್ನೋ ಕಾರಣದಿಂದ ನಾವು ಓವನ್ದಾಗ ಮಾಡ್ತೇನೆ. ಅದು ಓವನ್ನು ಯೂಸ್ ಮಾಡ್ಕೋಬೇಕಲ್ಲ, ಹೀಗಾಗಿ ಇಂಥವೆಲ್ಲ ಹುರಿಯೋದು ಮಾಡೋದೆಲ್ಲ ಓವನ್ಲೇನ ಮಾಡ್ತಾನು.
ನೋಡ್ರಿ ಶಾವ್ಗೆ ಹುರಿದು ರೆಡಿ ಆಗೈತಿ. ಇನ್ನು ಅದನ್ನು ಕಾಚಿನ ಕಂಟೇರ್ದಾಗ ಹಾಕಿ ಇಟ್ಬಿಡೋದು. ನಮ್ಗೆ ಯಾವಾಗ ಬೇಕು ಆವಾಗ ತಕ್ಕೊಂಡು ಶಾವ್ಗೆ ಅರ್ಜೆಂಟಾಗಿ ಮಾಡ್ಬೋದು. ಇನ್ನು ಇವತ್ತು ಮಧ್ಯಾಹ್ನದ ಊಟ ನಾನು ನಿಮ್ಗೆ ತೋರಿಸಿಲ್ಲ. ಈ ರೀತಿಯಾಗಿ ಅಡುಗೆ ಮಾಡಿದೆನು. ಈ ವಿಡಿಯೋ ನಾನು ನೆಕ್ಸ್ಟ್ ಬ್ಲಾಗ್ದಾಗ ಹಾಕ್ತೀನಿ, ಯಾಕಂದರೆ ಲೆಂತಿ ಆಗ್ತಿತ್ತು ವಿಡಿಯೋ. ಹೀಗಾಗಿ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡತ್ತನು. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್